ಕಳಿಸ್ಬಿಡ್ತೀನಮ್ಮ. ನಾಲ್ಗೆ ಮೇಲೆ ನಿಗಾ ಇರ್ಲಿ. ಡೈವೋರ್ಸ್ ತಗೊಳ್ತಾಳಂತೆ, ಡೈವೋರ್ಸು. ಅಂಥದ್ದೇನೇ ಆಗಿದೆ ನಿನ್ಗೆ? ತಿಂದು ತಿಂದು ಕೊಬ್ಬ? ಹೌದು, ಈ ಮನೇಲಿ ಸುಮ್ಮನೆ ಕೂತ್ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿದೆ. ನಂದೇ ತಪ್ಪು ಅಮ್ಮ. ನನ್ನ ಮನೆ, ನಮ್ಮಪ್ಪ ಅಮ್ಮ ನನ್ನ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ಪ್ರೀತಿಸಿ ಮದುವೆ ಆದ್ರು ಮತ್ತೆ ಇದೇ ಮನೆಗೆ ಬಂದೆ ಅಲ್ವಾ, ಅದು ನನ್ನ ತಪ್ಪೆ. ಅದಕ್ಕೆ ಇವತ್ತಿಷ್ಟೆಲ್ಲ ಅನುಭವಿಸ್ತಿದ್ದೀನಿ. ಅಳ್ಬೇಡ ಅಮ್ಮ, ಮಗನ ಜೀವನ ಅಂತೂ ಹಾಳಾಯ್ತು. ಈಗ ಮಗಳ ಜೀವನನೂ ಹಾಳಾದ್ರೆ ನಾನು ಹೆಂಗೆ ಸಹಿಸ್ಕೊಳ್ಳಿ? ಸಮಸ್ಯೆ ಏನು ಅಂತ ಹೇಳಮ್ಮ, ನಾವು ಬಗೆಹರಿಸೋಣ. ನಾನೇನು ಹೇಳಲ್ಲಮ್ಮ, ನನಗೆ ಈ ಜೀವನನೇ ಬೇಕಿಲ್ಲ. ಹೇಗಿದ್ರು ಈ ಮನೇಲಿ ನನಗೂ ಸ್ಯಾಂಡಿಗೆ ಐಡೆಂಟಿಟಿನೇ ಇಲ್ಲ. ಅಟ್ಲೀಸ್ಟ್ ಮನೆಯಿಂದ ಆಚೆ ಹೋಗಿ ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳೋಣ ಅಂದರೆ ಅದಕ್ಕೆ ನೀನು ಬಿಡೋದಿಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡು ಪ್ಲೀಸ್. ಅಮ್ಮ ನನ್ನ ಮಾತು ಕೇಳಮ್ಮ. ಅಮ್ಮು ಅಮ್ಮು ಸದ್ಯ ಇಲ್ಲಿ ಯಾರು ಕೇಳಿಸ್ಕೊಂಡಿಲ್ಲ. First step complete. ಆರಾಧ್ನ, ಪೊಲೀಸ್ನವ್ರ ಹತ್ರ ನೀನಾದ್ರೂ ಹೋಗಿ ಮಾತಾಡೆ, ನಿಮ್ಮ ಅಪ್ಪನ ಬಿಡಿಸ್ಕೊಂಡ್ ಬರ. ದಯವಿಟ್ಟು ಕಣೆ ಹೋಗೆ. ಅವಳು ಹೋಗಲ್ಲ ಬಿಡಮ್ಮ, ಅವ್ರೇನ್ ಇವಳ ಅಪ್ಪನ? ಅವ್ರಪ್ಪ ಆಗಿದ್ರೆ ಓಡೋಗ್ ಕರ್ಕೊಂಡ್ ಬಂದಿರೋಳು. ಅವ್ರು ನನ್ನಪ್ಪ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಚಿಕ್ಕ ಹುಡುಗಿ ಕಣೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೇ ಮಾಡ್ತಾಳೆ, ನೀನು ಹೋಗಿ ಕರ್ಕೊಂಡ್ ಬರ. ಕೈ ಮುಗಿತೀನಿ ಕಣೆ. ಒಬ್ಳೆ ಹೋಗ್ಬೇಡ, ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗು. ಶಂಕರಣ್ಣ, ನಮ್ಮ ಆರಾಧನನ್ ಜೊತೆ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀರಾ? ನೋಡಕ್ಕ, ನೀನು ಹಿಂಗೆ ಅಯ್ಯೋ ಪಾಪ ಅಂದೇನೆ ಅವ್ನು ಹಿಂಗಾಗಿರೋದು. ಒಂದು ಕೆಲಸ ಮಾಡಲ್ಲ, ಒಂದು ಕಾರ್ಯ ಮಾಡಲ್ಲ, ಸಂಪಾದನೆ ಅಂತೂ ಮಾಡೋದೇ ಇಲ್ಲ. ಮನೇಲೆ 3 ಹೊತ್ತು ಕೂತ್ಕೊಂಡು ಆ ಹುಡುಗಿನ ಬೈತಾ ಇರ್ತಾನೆ. ಇದೊಂದೇ ನೋಡಪ್ಪ ಅವ್ನು ಮಾಡೋ ಕೆಲಸ. ಹಾಗನ್ಬೇಡ ಅಣ್ಣ, ಆ ಹುಡುಗಿ ಒಬ್ಳೆ ಹೋಗ್ಬೇಕು, ಆ ಹೆಣ್ಮಗುನ ಒಬ್ಳೆ ಕಳ್ಸಕ್ಕಾಗತ್ತಾ? ದಯವಿಟ್ಟು ನೀನು ಅವಳ ಜೊತೆ ಹೋಗ್ಬಾ ಅಣ್ಣ. ನೋಡಕ್ಕ, ನನ್ನ ಕೆಟ್ಟವನು ಅಂತ ನೀವು ಬೈಕೊಂಡ್ರು ಪರವಾಗಿಲ್ಲ, ಆ ಮನುಷ್ಯನಿಗೋಸ್ಕರ ನಾನು ಸ್ಟೇಷನ್ಗೆ ಮಾತ್ರ ಹೋಗಲ್ಲ. ಶಂಕರಣ್ಣ, ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಿಲ್ಲ, ಆದರೆ ಇವಾಗ ಅವ್ರನ್ನ ಬಿಡ್ಸ್ಕೊಂಡು ಬರೋದು ನನ್ನ ಜವಾಬ್ದಾರಿ. ದಯವಿಟ್ಟು ಆಗಲ್ಲ ಅಂತ ಹೇಳಿಬಿಡಿ. ನನಗೇನಾದರೂ ತೊಂದರೆ ಆಗಿದ್ರೆ ನೀವು ಬರ್ತಿದ್ರಿ ಅಲ್ವಾ? ನೋಡಮ್ಮ, ನಿನಗೆ ತೊಂದರೆ ಆದರೆ ಈಗಲೇ ಬರ್ತೀನಿ, ಒಟ್ಟಾಡ್ದವ್ರೆಲ್ಲ ಬರ್ತೀವಿ. ಆದರೆ ಆ ದೊಡ್ಡ ಮನುಷ್ಯ ಇದ್ದಾನಲ್ಲ, ಅವ್ನಿಗೇನೇ ಮಾಡಿದ್ರು ನೆನಪಲ್ಲೇ ಇಟ್ಕೊಳ್ಳಲ್ವಲ್ಲಮ್ಮ. ಅಣ್ಣ ನೀವಾದ್ರೂ ನೋಡಕ್ಕ, ಶಂಕರನ ಹೇಳಿದ್ ಕರೆಕ್ಟ್ ಆಗಿದೆ. ಆ ಮನುಷ್ಯ ಆರಾಧನೆಗೆ ಬೈದ್ಬಿಟ್ಟು ಬೇರೆ ಏನು ಕೆಲಸ ಮಾಡ್ತಾನೆ ಹೇಳಿ? ನನ್ನ ಮಾತು ಕೇಳಕ್ಕ, ಇದೇ ಒಳ್ಳೆ ಚಾನ್ಸು. 2 ದಿವಸ ಸ್ಟೇಷನಲ್ಲಿ ಇರಲಿ, ಬುದ್ಧಿನಾರ ಬರುತ್ತೆ. ಚಂದ್ರಣ್ಣ, ದಯವಿಟ್ಟು ಹಾಗೆ ಅನ್ಬೇಡಿ. ಅವ್ರು ಸ್ಟೇಷನಲ್ಲಿದ್ದರೆ ಅಮ್ಮ ನೆಮ್ಮದಿಯಾಗಿರ್ತಾಳ? ಅಮ್ಮನ ಮುಖ ನೋಡ್ಕೊಂಡೆ ನಾನು ಹೋಗ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ. ಇದು ಒಂದೇ ಒಂದ್ಸಾರಿ ಬನ್ನಿ ಅಣ್ಣ. ನಾನು ಬರಲ್ಲಮ್ಮ, ನೀನು ಹೋಗ್ಬೇಡ. ಅವ್ರೇನು ಪರ್ಮನೆಂಟಾಗಿ ಇಟ್ಕೊಳ್ಳೋದಿಲ್ಲ. 2 ದಿವಸ ಇಟ್ಕೊಳ್ತಾರೆ, ಬಿಟ್ಬಿಡ್ತಾರೆ. ಆ 2 ದಿವಸ ನೀನು ನೆಮ್ಮದಿಯಾಗಿರು. ನಿಮ್ಮ ಅಮ್ಮಂಗೂ ನೀನೇ ಸಮಾಧಾನ ಹೇಳು. ಆ ಮನುಷ್ಯ 2 ದಿವಸ ಒಟ್ಟಾದ್ರಿಲ್ಲ ಅಂದ್ರೆ ಶಾಂತವಾಗಿರುತ್ತೆ. ಏನಂತ ಜಗಜಣ? ಕರೆಕ್ಟು ಮರೆಯ. ಅಲ್ಲ, ಅವ್ ಎಂತ ಚೊರೆ ಮನುಷ್ಯ ಮರೆಯ. ಈ ವಟಾರದಲ್ಲಿ ಒಂದೇ ಒಂದು ದಿನ ಗಲಾಟೆ ಇಲ್ಲ ಅಂತ ಹೇಳುವಂಗೆ ಇಲ್ಲ.
ಅದು ಅಲ್ಲದೆ ಸಾಲ ಕೊಟ್ಟವ್ರಿಗೆ ಯಾರಾದ್ರೂ ಹೊಡಿತ್ರ ನೀ ಹೇಳು ಮರೆ. ಸಾಲ ಕೊಡುದು ಅಂದ್ರೆ ಅನ್ನ ಕೊಟ್ಟ ಹಾಗೆ. ಅನ್ನ ಕೊಟ್ಟು ಕೈಗೆ ಕಚ್ಚುಕ್ ಹೋಗುದುಂಟ ಮರೆಯ. ಅಲ್ಲ ಅವನಿಂದ ಮಂಡೆ ಸರಿಯೇ ಅಲ್ವಾ? ರೇವತಿ ಅಕ್ಕ, ನೀವು ಆ ಮನುಷ್ಯನಿಗೋಸ್ಕರ ಅಳುವುದಾ? ಬುದ್ಧಿ ಇಲ್ಲವ ನಿಮಗೆ? ಅಲ್ಲ, ಮಗಳನ್ನ ಯಾಕೆ ಸ್ಟೇಷನ್ನಿಗೆ ಕಳಿಸುವುದು? ಅದು ಆ ಮನುಷ್ಯನಿಗೋಸ್ಕರ. ನೋಡಿ, ನಮಗೆ ಊರವರ ಉಸಾಬರಿ ಬೇಡ. ಇವತ್ತು ಸಾಲ ಕೊಟ್ಟವನಿಗೆ ಹೊಡೆದವನು ನಾಳೆ ನಮ್ಮನ್ನು ಸಹ ಹೊಡಿತಾನೆ. ಬನ್ನಿ, ನಾವು ಒಳಗೆ ಹೋಗುವ. ಅಳಿ ಅಂದರೆ ಒಂದು ನಿಮಿಷ, ಕಾಫಿ ಕುಡೀರಿ ಬನ್ನಿ. ನಿಮ್ಮನೆ ಅಳಿ ಅಂದರೆ ಅದೇನು ಆ ಕಡೆ ನೋಡ್ತಾ ಇದ್ದೀರಾ? ಕಾಫಿ ಕುಡಿಯೋಕೆ ಬನ್ನಿ. ಅಲ್ಲ ಅತ್ತೆ, ನೀವು ನನ್ನನ್ನೇ ಕರಿತಿರೋದಾ? ಹೌದು ಅಳಿ ಅಂದರೆ, ಹೇಳಿದ್ನಲ್ಲ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ಐ ಆಮ್ ಸರ್ಪ್ರೈಸ್ಡ್. ಅಪರೂಪಕ್ಕೆ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ? ಯಾಕಳಿ ಅಂದರೆ ನಾವು ದಿನ ಮಾತಾಡಿಸ್ತೀವಲ್ವಾ. ನಮ್ಮ ಮನೆ ಅಳಿ ಅಂದರೆ ನೀವು, ನಿಮ್ಮನ್ನು ಮಾತಾಡಿಸ್ತಾ ಇರ್ತೀವ. ಆದರೂ ಇವತ್ತೇನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ಏನಾಯಿತು? ವಿಶೇಷ ಏನೂ ಇಲ್ಲ. ಅದು ಕೆಲವು ಸತಿ ನಮ್ಮಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಹಾಗೆ ಅನ್ನಿಸುವಾಗಲೇ ನಾವು ಆದಷ್ಟು ಬೇಗ ತಿದ್ಕೊಂಡ್ಬಿಡ್ಬೇಕು. ನೋಡಿ, ವಿನಾಕಾರಣ ನಮ್ಮಿಂದ ಯಾವತ್ತೂ ಯಾರಿಗೂ ನೋವಾಗಬಾರ್ದು. ಇದು ಕೂಡ ಸ್ಪೆಷಲ್ಲೇ. ನೀವು ಯಾವತ್ತೂ ಈ ರೀತಿ ಮಾತಾಡೇ ಇರಲಿಲ್ಲ. ಏನಾಯಿತು ಅಂತ ಹೇಳಿ ಅತ್ತೆ. ಅಳಿ ಅಂದರೆ ಅದು ಅಮಲ ಯಾಕೋ ಅಳ್ತಾ ಹೋದ್ಲು. ಅಮ್ಮು ಅಳ್ತಿದ್ಲ? ಅಳುವಂಥದ್ದೇನಾಯಿತು? ಸರಿ ಸರಿ, ಅದೇನು ಅಂತ ನಾನು ನೋಡ್ತೀನಿ. ಹಾಯ್ ಸ್ಯಾಂಡಿ. ಹಾಯ್. ಯಾಕೆ ಹಾಗೆ ನೋಡ್ತಿದ್ಯಾ? ಅಲ್ಲ, ಅಲ್ಲಿ ಅತ್ತೆ ನೀನು ಅಳ್ತಾ ಇದೆಯಾ ಅಂತ ಹೇಳಿದ್ರು. ನೀನು ನೋಡಿದ್ರೆ ಇಲ್ಲಿ ಆರಾಮಾಗಿ ಕೂತಿದ್ಯಾ? ಹೌದು ಸ್ಯಾಂಡಿ, ನಾನು ನೀನು ಡಿವೋರ್ಸ್ ತಗೋತಾ ಇದ್ದೀವಿ ಅಂತ ಅಮ್ಮನ ಹತ್ರ ಹೇಳಿದ್ದೀನಿ. ವಾಟ್? ನಾನು ನೀನು ಡಿವೋರ್ಸ್ ತಗೋತಾ ಇದ್ದೀವಾ? ನಾನು ನೀನು ಡಿವೋರ್ಸ್ ತಗೋತಾ ಇದೀವಲ್ಲ. ಏನಾಯ್ತಮ್ಮ? ನಾವ್ಯಾಕೆ ಡಿವೋರ್ಸ್ ತಗೋತಾ ಇದ್ದೀವಿ? ಏನಾಯ್ತು ನಿನಗೆ? ಶಾಕ್ ಆಗ್ಬೇಡ. ನಾವು ಡಿವೋರ್ಸ್ ತಗೋತಿಲ್ಲ, ಆದ್ರೆ ನಾವು ಡಿವೋರ್ಸ್ ತಗೋತಾ ಇದ್ದೀವಿ ಅಂತ ಅಮ್ಮನ ಹತ್ರ ಹೇಳ್ದೆ ಅಷ್ಟೇ. ಏನಮ್ಮ ನೀನು ಈ ಥರ ಶಾಕ್ ಕೊಟ್ಬಿಟ್ಟೆ? ಬಟ್ ವೈ? ಆ ಥರ ನಾವೇನು ಮಾತಾಡ್ಕೊಂಡೇ ಇಲ್ವಲ್ಲ. ಮತ್ತು ಇದೇನಿದು? ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ಇಶ್ಯೂ ಅಮ್ಮ. ಎಲ್ರೂ ಪ್ರಶ್ನೆಗಳು ಕೇಳ್ತಾರೆ, ಎಲ್ರಿಗೂ ಆನ್ಸರ್ ಮಾಡಬೇಕು. ಯಾಕೆ ಹೀಗೆಲ್ಲ ಮಾಡಿದೆ? ಏನು ಪ್ಲಾನು ಅಂತ ಆಮೇಲೆ ಹೇಳ್ತೀನಿ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಯಾರಿಗೂ ಹೇಳಲ್ಲ. ಅದು ಅಮ್ಮನ ಹತ್ರ ಮಾತ್ರ ಇರುತ್ತೆ. ಸ್ವಲ್ಪ ಪಾರ್ಟ್ ಮಾತ್ರ ಡ್ಯಾಡ್ ತನಕ ಹೋಗುತ್ತೆ ಅಷ್ಟೇ. ನಿನಗೇನು ಬೇಕು ಅಂತ ಹೇಳಿದ್ಯಲ್ವ ಸ್ಯಾಂಡಿ, ಇನ್ನು ನನಗೆ ಬಿಟ್ಬಿಡು. ಆಟ ಶುರು ಮಾಡಿದ್ದೀನಿ. ಜಸ್ಟ್ ಗೋ ವಿತ್ ದ ಫ್ಲೋ. ಇವಾಗ ಏನೇ ಮಾಡೋದು ಆರಾಧ್ನ? ನಾನೇ ಹೋಗಿ ಬರ್ತೀನಿ ಬಿಡಮ್ಮ. ಒಟ್ಟಾರ್ದವ್ರು ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಈ ಮನುಷ್ಯ ಎಲ್ಲರ ಜೊತೆನೂ ಸಂಬಂಧ ಹಾಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸ್ಟೇಷನಿಗೆ ಬನ್ನಿ ಅಂದ್ರೂ ಯಾರು ಬರೋಕ್ಕೆ ತಯಾರಿಲ್ಲ. ಏನು ಮಾಡೋದು ಆರಾಧ್ನ? ನೀ
ನೀನು ಒಂದು ಕಡೆಯಿಂದ ಎಲ್ಲ ಸರಿ ಮಾಡ್ಕೊಂಡು ಬರ್ತಾ ಇದ್ರೆ ಇವ್ರು ಇನ್ನೊಂದು ಕಡೆ ಎಲ್ಲ ಹಾಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಟ್ಕೊಂಡಿರೋಳು ನಾನು, ಇದ್ರೆ 2 ದಿನ ಇರಲಿ ಬಿಡು ಅಂತ ನಾನು ಹೇಗೆ ಬಿಡೋಕ್ಕಾಗತ್ತೆ ಹೇಳು? ಸರಿ ಬಿಡಮ್ಮ, ನಾನು ಒಬ್ಳೆ ಹೋಗಿ ಬರ್ತೀನಿ. ನಿಮ್ಮ ಮನೆ ಕಡೆ ಜೋಪಾನ. ಹೋದ್ರೆ ಹೋಗ್ಲಿ, ಮುರುಗೇಶನ್ ರೂಮಲ್ಲಿ ಹೊಸ ಹುಡುಗ ಇದ್ದಾನಲ್ಲ, ಮ್ಯಾನೇಜರ್ ಮಗ, ಅವಳನ್ನ ಹತ್ರ ಕರ್ಕೊಂಡು ಹೋಗ್ತೀಯಾ? ಇಲ್ಲಿ ಮೊದಲಿದ್ದವ್ರ ಮುಂದೆ ಮಾನ ಕಳ್ಕೊಂಡಾಯ್ತು, ಇವಾಗ ಹೊಸಬ್ರ ಮುಂದೆನೂ ಮರ್ಯಾದೆ ಕಳ್ಕೊಬೇಕಾ? ನಾನು ಹೋಗಿ ಬರ್ತೀನಿ ಬಿಡು. ಸ್ಟೇಷನಲ್ಲಿರೋರು ಮನುಷ್ಯ ತಾನೆ. ಸ್ಟೇಷನ್ಗೆ ಒಬ್ಳೆ ಹೇಗೆ ಹೋಗ್ತೀಯಾ? ನನ್ನ ಮಾತು ಕೇಳು, ಆ ಹುಡುಗನ ಒಂದ್ಸರ್ತಿ ಕೇಳಿ ನೋಡು. ಅವ್ರನ್ನ ಮೋಟಾರ್ದವ್ರ ತರ ಅಲ್ಲ. ನಾನು ಮತ್ತೆ ನಮ್ಮ ಅಪ್ಪ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರಿಲ್ಲ ಅನ್ನಲ್ಲ. ಏನ್ರಿ ಮಹೇಶ್ ಅಂದ್ರೆ ನೀವೇನಾ? ಏನು ಸರ್, ನಾನು ಯಾರು ಅಂತ ಗೊತ್ತಿಲ್ಲದೆ ಕರ್ಕೊಂಡ್ಬಂದ್ಬಿಟ್ರಾ? ಜಾಡ್ಸ್ ಒದ್ದ ಅಂದ್ರೆ ದಿಮಾಕೆಲ್ಲ ಹೊರಗಡೆ ಬಂದ್ಬಿಡಕ್ ಮಗನೇ. ಏನೇ ಹೆಸರು? ಮಿಸ್ಟರ್ ಮಹೇಶ್, ಸಿಂಹರಾಶಿ ಸರ್. ಮತ್ತೆ ದೌಲತ್ತು. ಮಿಸ್ಟರ್ ಮಹೇಶ್ ಹೆಸರು ಜೊತೆ ಇಟ್ಕೊಂಡಿರೋ ಮರ್ಯಾದೆ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ನೀನು ಇವತ್ತು ಇಲ್ಲಿರ್ತಿರ್ಲಿಲ್ಲ. ಸ್ಟೇಷನ್ಗೆ ಆರೋಪಿಯಾಗಿ ಬಂದಿದ್ಯಾ, ನೆನ್ಪಿಟ್ಕೊ ಮಗನೇ. ಆರೋಪಿ ಅಂತ ಇರೋದು ನೀವು. ನನ್ನ ಮೇಲೆ ಆರೋಪ ಹಾಕ್ಬಿಟ್ಟು ನೀವೇ ಆರೋಪಿ ಅಂದ್ರೆ ಹೆಂಗೆ ಸರ್? ತಪ್ಪಲ್ವಾ ಸರ್? ಅಷ್ಟಕ್ಕೂ ನೀವು ಅಂದ್ಬಿಟ್ರೆ ಮುಗ್ದೋಯ್ತಾ ಸರ್? ಮರ್ಯಾದಸ್ತ ಸರ್ ನಾನು. ಹಲೋ ಸರ್, ನನ್ನಂಥವನ್ನ ಈ ಸ್ಟೇಷನ್ಗೆ ಕರ್ಕೊಬರ್ಬೇಕಾದ್ರೆ ಒಂದ್ಸರಿ ಅಲ್ಲ 10 ಸರಿ ಯೋಚನೆ ಮಾಡ್ಬೇಕಾಯ್ತು ನೀವು. ಬಾರ್ಸ್ಬಿಡ್ತೀನಿ ಮಗನೇ. ಬದುಕಿರೋದೇ ಸಾಲದ ಮೇಲೆ ಮಾತ್ರ ದೊಡ್ಡ ಸಾಹುಕಾರನ ಲೆವೆಲ್ಲು. ಏನು ದೊಡ್ಡ ರೌಡಿ ಇನ್ಕೊಬಿಟ್ಟಿದ್ಯಾ ನೀನು? ಸಾಲ ವಾಪಸ್ ಕೇಳಕ್ ಬಂದ್ರೆ ಒಡ್ದು ಬಡ್ದು ಮಾತಾಡ್ಸ್ತೀಯಾ? ಒಂದೊಂದ್ರಿಂದ 3 ಕೇಸ್ ಫೈಲ್ ಮಾಡ್ತೀನಿ, ನೆನ್ಪಿಟ್ಕೋ. ಒದ್ದು ಒಳಗಡೆ ಕುಂಡ್ರಿಸಿದ್ರೆ ನಿಮ್ಮಂತರ ಬುದ್ಧಿ ಬರೋದು. ಓ ಸಾಕು ಸುಮ್ಮನೆ ರೀ ಸರ್. ಏನು ಒದ್ದು ಒಳಗಡೆ ಹಾಕೋದು ನೀವು? ಏನು ಅನ್ಕೊಬಿಟ್ಟಿದ್ರಿ ನೀವು ನನ್ನ? ಹಲೋ ಸರ್, ಇಲ್ಲಿ ಕೇಳಿ, ನನ್ನ ಅರೆಸ್ಟ್ ಮಾಡೋ ಮೊದಲು ವಾರೆಂಟ್ ತರಬೇಕಾಯ್ತು. ತಂದಿದ್ದೀರಾ? FIR ಹಾಕ್ಬೇಕಾಗಿತ್ತು, ಹಾಕಿದ್ದೀರಾ? ಸುಮ್ಮನೆ ಬಾಯಿ ಮಾತಲ್ಲಿ ತಂದಿಲ್ಲಿ ಕೂರ್ಸ್ಕೊಬಿಟ್ರೆ ಏನೋ ದೊಡ್ಡ ಇವ್ರ ಥರ. ಏನ್ರಿ ನಿಮ್ಮ ಹೆಸರು ಅಂದಿದ್ ಕೂಡಲೇ ನಾನು ಹೇಳ್ಬಿಡ್ಬೇಕಾ? ನಮ್ಗೇನು ಕಾನೂನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀರಾ? ಲಾಯರ್ ಕರ್ಕೊಬರ್ತೀನಿ ನಾನು. ನೋಡಿದ್ರೇನ್ರಿ ಒಂದು ದಿಮಾಕ? FIR ಹಾಕ್ಬೇಕಂತೆ, ವಾರಂಟ್ ತರಬೇಕಂತೆ. ಕೊಡ್ತೀನಿ, 2 ಕೊಡ್ತೀನಿ. ಏ ಮುನ್ರಾಜು, ಒದ್ದು ಒಳಗಾಕ್ರಿ ನನ್ನ ಮಗನ್ನ. ಅವ್ನು ಯಾವನ್ ಬಂದು ಬಿಡ್ಸ್ಕೊಂಡು ಹೋಗ್ತಾ ನಾನು ನೋಡ್ತೀನಿ. ಸರ್, ಒದ್ದೊಳಗಡೆ ಯಾಕೆ ಅಂತ ಹೇಳ್ತಾ ಇದ್ದೀರಾ? ನಾನೇನ್ ಮಾಡಿದ್ದೀನಿ? ಕೊಡ್ತೇನೆ. ಹಲೋ ಸರ್, ಮುಟ್ಬೇಡಿ, ಮೈ ಮುಟ್ಬೇಡಿ, ನಿಧಾನಕ್ಕೆ ತಳ್ರಿ ರೇ. ಓಹೋ, ಏನ್ರಯ್ಯ ಚಿಕ್ಕ ವಯಸ್ಸಿಗೆ ಲಾಕಪ್ ಬಂದ್ಬಿಟ್ಟಿದ್ದೀರಾ? ಮನೇಲಿ ಯಾರು ಹೇಳೋರು ಕೇಳೋರು ಇಲ್ವಾ? ಇಲ್ಲೆಲ್ಲ ಬರಬಾರ್ದು, ಒಳ್ಳೆ ಜನ ಅಂತೂ ಬರಲೇಬಾರ್ದು. ರಾಜ್, ರಾಜ್ ಅವ್ರೆ, ರಾಜ್, ರಾಜ್. ಹಾಯ್. ಎಲ್ರಿ ಹೋಗಿದ್ರಿ? ಈ ಕಡೆಯಿಂದ ಬರ್ತಿದ್ದೀರಾ? ಅದು ಜಾಗಿಂಗ್ ಹೋಗಿದೆ. ನೀವು ಜಾಗಿಂಗಾ? ಅದು ಬೆಳಗ್ಗೆನೆ. ಸೂರ್ಯ ಬರೋ ತನಕ ಎದ್ದಿದ್ದೇ ನೋಡಿಲ್ಲ. ಸುಳ್ಳು ಬೇರೆ ಹೇಳೋದು ಕಲ್ತಿದ್ದೀರಾ? ಯಾಕ್ರೆ ಹಿಂಗೆ ಕೇಳ್ತಿದ್ದೀರಾ? ಇವತ್ತು ನೋಡಿ ಬೆಳಗ್ಗೆ ಎದ್ದಿದ್ದೀನಲ್ಲ. ಸರಿ, ಇವತ್ತು ಫ್ರೀನಾ? ಏನಾದರೂ ಕೆಲಸ ಇದೆಯಾ? ನನಗೇನ್ರಿ ಕೆಲಸ? ಐ ಆಮ್ ಆಲ್ವೇಸ್ ಫ್ರೀ. ಏನು ವಿಷಯ ಹೇಳಿ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬೇಕಿತ್ತು, ಬರ್ತೀರಾ? ಏನ್ರಿ ಇದು, ಬರ್ತೀರಾ ಅಂತ ಕೇಳ್ತೀರಾ? ಬನ್ನಿ ಅಂತ ಕರಿಬೇಕು. ನೀವು ಕರೆದ್ರೆ ಬರಲ್ಲ ಅಂತೀನಾ? ನಡೀರಿ ಹೋಗೋಣ. ಯಾಕೆ ಕರಿತಿದ್ದೀನಿ ಅಂತ ಗೊತ್ತಲ್ವಾ ನಿಮಗೆ? ನಿಮಗೆ ಓಕೆನಾ? ನೀವೇನಾರ ರಾಬರಿ ಮಾಡಕ್ಕೆ ಕರೀತಿದ್ದೀರಾ?
ಇಲ್ಲ ತಾನೆ? ಮತ್ತೆ ಯಾಕೆ ಅಷ್ಟೊಂದು ಯೋಚನೆ ಮಾಡಬೇಕು? ಬರ್ತೀನಿ ಅಂತ ಹೇಳ್ದೆ ತಾನೆ? ಬರ್ತೀನಿ, ನಡೀರಿ. ಇರಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆರಾಧ್ನಾ ಬರ್ತಾರಂತೇನೆ? ಹ್ಞೂನಮ್ಮ, ಬರ್ತಾರಂತೆ. ಸರಿ, ನಾನು ಬರ್ತೀನಿ. ಅಯ್ಯೋ ಆರಾಧ್ನಾ, ಹೀಗೆ ಹೋಗ್ತೇನೆ? ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಹೋಗು. ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಸರಿ. ಥ್ಯಾಂಕ್ ಯು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನು ಫ್ರೀ ಆಗಿದ್ದೆ, ಆರಾಧನ ಆಚೆ ಹೋಗ್ಬೇಕಂದ್ರು, ಅದಕ್ಕೆ ಬಂದೆ. ಒಟ್ಟಾರದಲ್ಲಿ ಎಲ್ಲರೂ ಫ್ರೀ ಇದ್ರು, ಆದ್ರೆ ಯಾರು ಬರೋದಕ್ಕೆ ಒಪ್ಲಿಲ್ಲ ಗೊತ್ತಾ? ನೋಡಿ ಇವ್ರೆ. ಸಿರಿ. ಹಾ ಸಿರಿ. ನೋಡಿ ಸಿರಿ ಅವರೇ, ನೇಬರ್ಸ್ ಅಂದ್ರೆ ಅಷ್ಟು ಹೆಲ್ಪಿಂಗ್ ನೇಚರ್ ಇಲ್ಲ ಅಂದ್ರೆ ಹೇಗೆ? ಒಬ್ರಿಗೆ ತೊಂದರೆ ಆದಾಗ ಇನ್ನೊಬ್ರು ಬರ್ದೇ ಇದ್ರೆ ನೇಬರ್ಸ್ ಇದ್ದೇನು ಪ್ರಯೋಜನ? ಮ್ಯಾನ್ ಇಸ್ ಅನ್ ಸೋಷಲ್ ಅನಿಮಲ್. ಎಲ್ರ ಜೊತೆ ಬದುಕಕ್ಕೆ ಇಷ್ಟಪಡ್ತಾನೆ. ಯಾಕೆ ಹೇಳಿ? ಯಾಕಂದ್ರೆ ಒಟ್ಟಿಗೆ ಇದ್ರೆ ಅಡ್ವಾಂಟೇಜಸ್ ಇರತ್ತೆ ಅಂತ. ಈ ತರ ಕಷ್ಟ ಬಂದಾಗ ಕೈ ಕೊಟ್ಬಿಟ್ರೆ ಏನ್ ಮಾಡ್ದಂಗಾಯ್ತು? 2 ನಿಮಿಷ ಅಪ್ಪ, ಬಂದ್ಬಿಟ್ಲು. ನೀನು ಬಂದಿದ್ದು ತುಂಬ ಒಳ್ಳೇದಾಯ್ತು. ಒಬ್ಬಳನ್ನ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಎಷ್ಟೇ ಆದರೂ ಭಯ ಇದ್ದೇ ಇರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ವಾ? ಪೊಲೀಸ್ ಸ್ಟೇಷನ್? ಹೌದಪ್ಪ, ಇವರೇನೋ ಗಲಾಟೆ ಮಾಡಿಕೊಂಡು ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಆರಾಧಂಗೆ ಹೇಳಿದ್ವಿ ನಿನ್ನನ್ನು ಕರ್ಕೊಂಡು ಬಾ ಅಂತ. ನೀನು ಹೋಗ್ತಿರೋದಕ್ಕೆ ನಮಗೊಂಚೂರು ಧೈರ್ಯ. ಎಷ್ಟೇ ಆದರೂ ಪೊಲೀಸ್ ಸ್ಟೇಷನ್ಗೆ ಒಬ್ಬಳನ್ನೇ ಕಳ್ಸಕ್ಕೆ ನಮಗೂ ಭಯ ಅಪ್ಪ. ಇದೇನು ಪೊಲೀಸ್ ಸ್ಟೇಷನ್ ಬರೋಕೆ ಹೇಳ್ತೀರಂತ ಗೊತ್ತೇ ಆಗಲಿಲ್ಲ. ಬರ್ತೀನಿ ಅಂತ ಒಪ್ಕೊಬಿಟ್ನಲ್ಲ. ಇವಾಗ ಏನು ಮಾಡೋದು? ಹೇಗಾದರೂ ಇದರಿಂದ ಬಚಾವಾಗಬೇಕು. ಅಮ್ಮ, ಆಂಟಿ, ನಂಗೊಂದು 5 ನಿಮಿಷ ಕೆಲಸ ಇದೆ. ಅವ್ರು ರೆಡಿ ಆಗೋಷ್ಟಲ್ಲಿ ಹಿಂಗೆ ಬಂದ್ಬಿಡ್ತೀನಿ. ಅಯ್ಯೋ, ಬೇಗ ಬರ್ತೀಯಲ್ಲಪ್ಪ? ಬರ್ತೀನಿ. ಏನು ವಿಷಯ ಸಾವಿತ್ರಿ? ನಾನೇನೋ ಹೇಳಕ್ಕೆ ಬಂದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ರೀ? ನಮ್ಮ ಮದುವೆ ಆಗಿ 35 ವರ್ಷ ಆಯಿತು ಸಾವಿತ್ರಿ. ಏನೋ ಅಷ್ಟೋ ಇಷ್ಟೊಂದು ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಕೂಡ. ಏನು ವಿಷಯ ಹೇಳು? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಅಂಥದ್ದೇನಾಯ್ತು ಈಗ? ನೀನು ಹೀಗೆ ಸಂಕೋಚ ಪಟ್ಕೊಂಡ್ರೆ ಹೇಳೋಕೆ ಬಂದಿರೋ ವಿಷಯ ಏನಾದರೂ ಬದಲಾಗತ್ತಾ? ಅಲ್ಲ, ನನ್ನ ಹತ್ರ ಮಾತಾಡೋದಕ್ಕೂ ಇಷ್ಟೊಂದು ಪೀಟಿಗೆನಾ? ಪರವಾಗಿಲ್ಲ, ಹೇಳು. ಅದು ಮಗನ ಜೊತೆ ಅಂತೂ ಈ ಮನೇಲಿರೋ ಭಾಗ್ಯ ಕಳ್ಕೊಂಬಿಟ್ಟೆ. ಮಗಳನ್ನೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ರೀ. ರೀ, ನೀವು ಒಂದ್ಸತಿ ಅಳಿಯಂದ್ರ ಜೊತೆ ಮಾತಾಡಿ. ಸಂದೀಪ್ ಜೊತೆನಾ? ಏನಾಯ್ತು? ನಾನು ಯಾಕೆ ಮಾತಾಡಬೇಕು? ಯಾವ ವಿಷಯ? ಅದು ಯಾಕೋ ನಾವು ಅಳಿಯಂದ್ರನ್ನ ತಾತ್ಸಾರ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ ರೀ. ಎಷ್ಟೇ ಆಗಲಿ ಅವ್ರು ನಮ್ಮನೆ ಅಳಿಯ ಅಲ್ವಾ? ಅವ್ರಿಗೆ ಕೊಡೋ ಮರ್ಯಾದೆ ನಾವು ಕೊಡಲೇಬೇಕಲ್ವಾ ರೀ? ಏನು, ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ವಾ? ಅರ್ಥ ಆಗ್ತಿಲ್ಲ ನನಗೆ. ಯಾರು ಬಂದು ಹೇಳಿದರು ಅವರಿಗೆ ಮರ್ಯಾದೆ ಕಡಿಮೆ ಆಗಿದೆ ಅಂತೇಳಿ? ಅವರೇ ಬಂದು ಏನಾದರೂ ಹೇಳಿದ್ರಾ? ರೀ, ಅವರೇ ಬಂದು ಇದೆಲ್ಲ ಹೇಳ್ತಾರ? ನಾವೇ ಅರ್ಥ ಮಾಡ್ಕೋಬೇಕು. ಆದರೂ ಸಾವಿತ್ರಿ, ಈಗ ಈ ವಿಷಯ ಯಾಕೆ ಬಂತು ಅಂತೇಳಿ ಗೊತ್ತಾಗಬೇಕು ಅಲ್ವಾ? ಸ್ವಲ್ಪ ಅರ್ಥ ಆಗೋ ಹೇಳು. ಅದು ಯಾಕೋ ಬಂತು ಅಂತ ಇಟ್ಕೊಳ್ರಿ, ಅದೆಲ್ಲ ಮುಖ್ಯನಾ ಈಗ? ಅಲ್ಲ ಸಾವಿತ್ರಿ,
ಸಂದೀಪ್ಗೆ ಕಂಪ್ನಿನಲ್ಲಿ ಕೆಲಸ ಇದೆ, ಇರೋದಕ್ಕೆ ಮನೆ ಇದೆ, ಇನ್ನು ಏನು ಕೊಡಬೇಕು ಅವ್ರಿಗೆ? ಕೆಲಸ ಮಾಡ್ಕೊಂಡಿರೋಕ್ಕೆ ಅವರೇ ನಿಮ್ಮ ಮನೆ ಕೆಲಸದವ್ರ ರೀ, ಅವ್ರ ಮನೆ ಅಳಿಯ ಅಲ್ವಾ ರೀ? ನೀವು ಒಂದ್ಸಲ ಅಮಲ ಸಂದೀಪ್ ಜೊತೆ ಮಾತಾಡಿ. ಅವ್ರಿಗೆ ಯಾಕೋ ಏನೋ ಒಂದು ಅಸಮಾಧಾನ ಇರೋ ಥರ ಇದೆ. ಅವ್ರಿಗೆ ಖುಷಿ ಆಗೋ ಥರ ನಾವೇನಾದರೂ ಕೊಡೋಣ ರೀ, ಏನಾದರೂ ಉಡುಗೊರೆ ಕೊಟ್ಬಿಡೋಣ. ದಸರಾ ಅಲ್ಲ, ದೀಪಾವಳಿ ಅಲ್ಲ, ಬರ್ಡೇ ಅಲ್ಲ, ಆ್ಯನಿವರ್ಸರಿ ಅಂತೂ ಅಲ್ಲವೇ ಅಲ್ಲ. ಈಗ ಏನು ಅಂತ ಗಿಫ್ಟ್ ಕೊಡೋದು ಅವರಿಗೆ? ಉಡುಗೊರೆ ಅಂತ ಕೊಡೋದಕ್ಕೆ ಒಂದು ಕಾರಣನಾದರೂ ಇರಬೇಕು ಅಲ್ವಾ? ಉಡುಗೊರೆ ಕೊಡೋರ್ಗೂ ತಗೊಳ್ಳೋರ್ಗೂ ಮುಜುಗರ ಆಗಬಾರ್ದಲ್ವಾ? ಏನು ಸಂದರ್ಭ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಏನೋ ಲಾಭ ಆಯಿತು ಅಂತ ಕೊಟ್ಬಿಡಿ. ಆದರೆ ಏನಾದರೂ ಒಂದು ಕಾರಣ ಹೇಳಿ ಒಂದು ಒಳ್ಳೆ ಉಡುಗೊರೆ ಕೊಟ್ಬಿಡೋಣ ರೀ. ಸರಿನಮ್ಮ, ಏನೋ ಅಪರೂಪ ಕೇಳ್ತಾ ಇದೆಯಾ? ನಾನು ಮೂರ್ತಿ ಹತ್ರ ಮಾತಾಡ್ತೀನಿ.